ಎಲ್ರಿಗೂ ಸರ್ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಕುಮಾರ್ ಜಿ ಸಿ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀರೂರು ಮತ್ತು ಅಜ್ಜಂಪುರ, ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಹೇಳ್ತಾ ಇರ್ತೇವೆ. 24 ಗಂಟೆ ಕೊಟ್ಟಿರುವಂತಹ ದೇವ್ರು ಕೊಟ್ಟಿರುವಂಥದ್ದು 1 ಗಂಟೆ ನಮಗೋಸ್ಕರ, ಇನ್ನು 23 ಗಂಟೆ ಕುಟುಂಬಕ್ಕೆ, ನನ್ನ ಸಮಾಜಕ್ಕೋಸ್ಕರ. ಆದ್ದರಿಂದ ನನ್ನ ವೈಯಕ್ತಿಕವಾದಂತಹ ಬದುಕನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ನಾನು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ನಾನು ಆರೋಗ್ಯವಾಗಿರಬೇಕು ಅಂತೇಳಿದರೆ ಯೋಗಾಭ್ಯಾಸ ತುಂಬ ಮುಖ್ಯ ಆಗ್ತದೆ. ಮೊದಲಿಗೆ ನಾವು ಯೋಗಾಭ್ಯಾಸ ಮಾಡೋಕ್ಕಿಂತ ಮುಂಚಿತವಾಗಿ ಧ್ಯಾನದ ಮುಖಾಂತರವಾಗಿ ನಾವು ಪ್ರಾರಂಭ ಮಾಡೋಣ. ಸರಾಗವಾಗಿ ಉಸಿರಾಡಿ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ನಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಮಾತ್ರ ಇರಲಿ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ಹೇಗೆ ನಮ್ಮ ದೇಹಕ್ಕೆ ತರಬೇತಿಯನ್ನು ನೀಡ್ತಾ ಇದ್ದೇವೆ ಯೋಗಾಭ್ಯಾಸ, ಪ್ರಾಣಾಯಾಮ, ಹೀಗೆ ನಮ್ಮ ಮನಸ್ಸಿಗೂ ಸಹ ತರಬೇತಿ ನೀಡುವಂತಹ ಸಮಯ ಧ್ಯಾನ. ನಮ್ಮ ಮನಸ್ಸು, ನನ್ನ ಆಲೋಚನೆಗಳು ಹೇಗಿರಬೇಕು, ಎಷ್ಟು ಪರಿಶುದ್ಧವಾಗಿ ಇರಬೇಕು ಅಂತ ಧ್ಯಾನದಲ್ಲಿ ನಾವು ಕಲಿತಾ ಹೋಗ್ತಾ ಇರ್ತೇವೆ. ಪ್ರತಿನಿತ್ಯ ಕಲಿತಾ ಇದ್ವಿ ಅಂತೇಳಿದರೆ ಪ್ರತಿದಿನವೂ ಸಹ ಹಬ್ಬನೇ. ಸಾಧ್ಯವಾದಷ್ಟು ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ, ಪ್ರಾಣಾಯಾಮವನ್ನು ಮಾಡ್ತಾನೆ. ನನ್ನೊಂದಿಗೆ ನನ್ನ ಕುಟುಂಬ ಸದಸ್ಯರಿಗೂ ಸಹ ಅದನ್ನು ಹೇಳ್ಕೊಡ್ತೇನೆ, ನನ್ನ ಸ್ನೇಹಿತರಿಗೂ ಸಹ ಹೇಳ್ಕೊಡ್ತೇನೆ. ನಾನು ಹೇಗೆ ಆರೋಗ್ಯವನ್ನು ಗೆಲ್ತಾ ಇದ್ದೇನೆ, ಬದುಕನ್ನು ಗೆಲ್ತಾ ಇದ್ದೇನೆ, ನನ್ನ ಕುಟುಂಬ ಸದಸ್ಯರು ಸಹ, ನನ್ನ ಸ್ನೇಹಿತರು ಸಹ ಬದುಕನ್ನು ಗೆಲ್ಲಬೇಕು, ಆರೋಗ್ಯವನ್ನು ಗೆಲ್ಲಬೇಕು ಅನ್ನೋ ಮನೋಭಾವನೆ ನಂದಾಗಿರ್ತದೆ. ಏ ಮನಸ್ಸೇ, ನಾನು ಕಲಿತೇನೆ, ನನ್ನದೇ ಆದಂತಹ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ತೇನೆ. ಈ 24 ಗಂಟೆಯಲ್ಲಿ ನನ್ನದೇ ಆದಂತಹ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಬಿಟ್ಟು, ವೇಳಾಪಟ್ಟಿನ ಹಾಕ್ಕೊಂಬಿಟ್ಟು ಅತ್ಯುತ್ತಮವಾಗಿ ನಾನು ಬೆಳಿತೇನೆ ಅಂತ ಡಿಸೈಡ್ ಮಾಡಿ, ನಾನು ಮಾತ್ರ ಅಲ್ಲ, ನನ್ನೊಂದಿಗೆ ಉತ್ತಮವಾದಂತಹ ಸಮಾಜವನ್ನು ಸಹ ಕಟ್ತೇನೆ ಅಂತ ಡಿಸೈಡ್ ಮಾಡಿ, ಉತ್ತಮವಾದಂತಹ ಸಮಾಜವನ್ನು ಕಟ್ತಾ ಇದ್ವಿ ಅಂತೇಳಿದರೆ
ಅತ್ಯುತ್ತಮವಾದಂತಹ ನನ್ನ ಪ್ರೀತಿಯ ಭಾರತ ದೇಶವನ್ನು ಬೇರೆ ದೇಶದವರು ಮಾದರಿಯನ್ನಾಗಿ ತೆಗೆದುಕೊಳ್ತಾರೆ. ಏ ಮನಸ್ಸೇ, ನಾನು ಗೆಲ್ಲಬೇಕು, ಮನಸ್ಸನ್ನು ಗೆಲ್ಲಬೇಕು, ದೇಹವನ್ನು ಗೆಲ್ಲಬೇಕು, ಸಮಾಜವನ್ನು ಗೆಲ್ಲಬೇಕು. ಗೆಲುವು ನನ್ನದೇ ಆಗಿರಬೇಕು. ಅಹಮ್ಮನ್ನು ನಾನು ಬೆಳೆಸ್ಕೊಳ್ಳೋದಿಲ್ಲ, ಗೆಲುವನ್ನು ನಾನು ಬಿಟ್ಕೊಳ್ಳೋದಿಲ್ಲ. ಈ ಸುಂದರವಾದಂಥ ಬದುಕಿಗೆ ನನಗೆ ಸಹಕಾರ ಕೊಡು. ಸರಾಗವಾಗಿ ಉಸಿರಾಡ್ತಾ ಇದ್ದೇವೆ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ನನ್ನ ಬದುಕನ್ನು ನಾನು ಅತ್ಯುತ್ತಮ ಮಾಡಿಕೊಳ್ತಾ ಇದ್ದೇನೆ, ಮಾದರಿಯನ್ನಾಗಿ ಮಾಡಿಕೊಳ್ತಾ ಇದ್ದೇನೆ. ಸಂತೋಷ ಆಗ್ತಾ ಇದೆ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ನಾವು ಎಲ್ಲರೂ ಸಹ ರಾಗವಾಗಿ ಸ್ಪಷ್ಟವಾಗಿ ಸ್ತುತಿಯನ್ನು ಹೇಳೋಣ. ಯೋಗೇನ ಚಿತ್ತಸ್ಯ ಪಾದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತ್ಯೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. Breathe out. Breathe in. Omkara se breathe in. Say breathe in. Say ಸರಾಗವಾಗಿ ಉಸಿರಾಡಿ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ.
ಮನಸ್ಸಿಗೆ ಸಂತೋಷ ಉಂಟಾಗ್ತಾ ಇದೆ. ನಿಧಾನವಾಗಿ ಎರಡೂ ಕೈಗಳಿಂದ ನಮಸ್ಕಾರ ಸ್ಥಿತಿ ಬನ್ನಿ. ಕೈಗಳನ್ನು ರಬ್ ಮಾಡಿಕೊಳ್ಬೇಕು. ಕೈಗಳನ್ನು ಕಣ್ಣಿನ ಮೇಲೆ ಬಿಡಿ. ಸ್ಲೋ ಓಪನ್ ಯುವರ್ ಐಸ್. ರಿಲ್ಯಾಕ್ಸ್. ಕಾಲುಗಳನ್ನು ಫ್ರೀ ಮಾಡ್ಕೊಳ್ಳಿ. ಧ್ಯಾನ ಎಷ್ಟು ಸಂತೋಷ ಕೊಡ್ತದೆ ಅಂತೇಳಿ ಅನುಭವ ಪಡ್ತಾ ಇದ್ದೀರಿ. ಪ್ರತಿನಿತ್ಯ ನಾವು ಈ ಅನುಭವನ ಪಡಿತಾ ಇದ್ವಿ ಅಂತೇಳಿದ್ರೆ ಹೇಳ್ತಿರ್ತೀವಿ. ಮಕ್ಕಳು ಊಟ ಮಾಡ್ತಾ 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 ಬೆಳೀತಾ ಹೋಗ್ಬಿಡ್ತಾರೆ. ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ 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 ಒಳ್ಳೆಯ ವಿದ್ಯೆಯನ್ನು ಪಡ್ಕೊಳ್ತಾರೆ. ಅದೇ ರೀತಿ ನಾವು ಒಳ್ಳೆಯ ಚಿಂತನೆಗಳನ್ನು ಮಾಡ್ತಾ 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 ಉತ್ತಮ ವ್ಯಕ್ತಿಗಳಾಗ್ತೇವೆ. ಸಿಂಪಲ್. ಧ್ಯಾನ ಅದಕ್ಕೆ ಸಹಕಾರ ಕೊಡ್ತದೆ ಅಂತೇಳಿ. ತದನಂತರದಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್. ದೇಹದ ಮೇಜರ್ ಮಸಲ್ಸ್ ಅಂತ ಏನು ಕರಿತೇವೆ, ಆ ದೇಹದ ಮೇಜರ್ ಮಸಲ್ಸ್ಗಳನ್ನು ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋಣ. ಫಸ್ಟ್ ನೆಕ್ ಮಸಲ್ಸ್. ರೈಸ್ ಯುವರ್ ರೈಟ್ ಹ್ಯಾಂಡ್. Right tail, gentle stretch. Raise your left hand, left tilt, gentle stretch. Come up, bend forward, next backward, forearm muscles. First left hand, gentle stretch. ಈ ಮಸಲ್ಸ್ಗಳು ಸ್ಟ್ರೆಚ್ ಆಗಬೇಕು. ಡೌನ್ವರ್ಡ್, and change. Right hand, downward, relax. ನೆಕ್ಸ್ಟ್ ಬೈಸೆಪ್ ಸ್ಟ್ರೆಚ್. ಕೈಯನ್ನು ಪ್ರೆಸ್ ಮಾಡ್ಕೊಳ್ಳಿ. ಬೈಸೆಪ್ಸ್ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಪ್ರೆಸ್ ಮಾಡ್ಕೊಳ್ಬೇಕು. ಫಸ್ಟ್ ಯುವರ್ ಲೆಫ್ಟ್ ಹ್ಯಾಂಡ್, ಎಲ್ಬೋ ಇಟ್ಕೊಂಡ್ಬಿಟ್ಟು gentle stretch. Relax. ಅದೇ ರೀತಿ ರೈಟ್ ಹ್ಯಾಂಡ್, deltoid muscle stretch. First your left hand, ಎಲ್ಬೋದ ಹತ್ರ ಲಾಕ್ ಮಾಡ್ಕೊಳ್ಳಿ. ಈ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ತದೆ. and change. Right hand, relax. Next, pectoralis major muscles stretch position. ಕೈಗಳನ್ನು ಹಿಂಬದಿ ಕಟ್ಕೊಳ್ಳಿ. ಕೈನ ಮೇಲೆ ಕ್ಲಿಫ್ಟ್ ಮಾಡಬೇಕು.
and change. Once again, lift. Next, abdomen stretch. ಕಾಲನ್ನು ಸ್ವಲ್ಪ ವೈಡ್ ಮಾಡಿ, hold your trunk, breathe in, back bend. Next, latissimus dorsi muscle stretch. ಕೈನ ಹಿಂಬದಿ ಕಟ್ಕೊಳ್ಳಿ, breathe out. ಕೈಯನ್ನು ಸಾಕಿ ಅಗಲಿಸ್ಕೊಂತ ಬನ್ನಿ. ನಮ್ಮ ಫೋರ್ಹೆಡ್ನ ನೀರು ಮುಸಿದ ಪ್ರಯತ್ನ ಮಾಡಿ. राधा के संग में आज रास रचे कृष्ण कान्हा. Relax. कान्हा की धुन पे आज झूमे कैसे देखो राधा. Exhale for this muscle stretch. Position. Rise your left hand. Palm turn. Back. The muscles full stretch ಆಗ್ತಾ ಇರಬೇಕು. Rise your right hand. Palm turn. Lateral back. Upper body muscle stretch ಆಯ್ತು. Next, core muscles, biceps and triceps, pectoralis major stretch, abdomen and latiss and external obliques. Totally upper body muscle stretch ಆಯ್ತು. ನಂತರ lower body muscle stretch. Simple. First, quadriceps muscles. Rise your right hand, bend forward. आई पूनम की प्यारी रात, राधा कृष्ण कृष्ण राधा. ಸ್ಟ್ರೆಚ್ ಮಾಡಿ, ಬಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ರಿಲ್ಯಾಕ್ಸ್. ಅದೇ ರೀತಿ ಲೆಗ್ ಚೇಂಜ್. ರೈಟ್ ಲೆಗ್, ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ಬೆಂಡ್ ಫಾರ್ವರ್ಡ್. ಬಲಗಾಲನ್ನು ಹಿಂಬದಿ ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟ್, ಗ್ಲೂಟಿಯಸ್ muscle stretch. Left leg first. First your left leg. Position. ಬಾಡಿ ಬ್ಯಾಲೆನ್ಸ್ ಮಾಡಿ. ರಿಲ್ಯಾಕ್ಸ್. ಅದೇ ರೀತಿ ರೈಟ್ ಲೆಗ್, ರಿಲ್ಯಾಕ್ಸ್. ನೆಕ್ಸ್ಟ್, ಕಾಫ್ ಮಸಲ್ ಸ್ಟ್ರೆಚ್. ನಮ್ಮ ಟರ್ನ್ ಇಟ್ಕೊಂಡ್ಬಿಟ್ಟು ಜೆಂಟಲ್ ಸ್ಟ್ರೆಚ್. change. Right leg. पाने को ही Change. Inward. ನಮ್ಮ ಟೋನ ಇನ್ವರ್ಡ್ ಮಾಡ್ಕೊಳ್ಳಿ. ಸರಾಗಿ ಹೋಗಿಸ್ಲಾಡ್ತಾ ಇರಬೇಕು. ಔಟ್ವರ್ಡ್. ಲೆಗ್ ಚೇಂಜ್. ರೈಟ್ ಲೆಗ್ ಇನ್ವರ್ಡ್. ಔಟ್ವರ್ಡ್. राधा कृष्ण ರಿಲ್ಯಾಕ್ಸ್. ಹೀಗೆ ನಮ್ಮ ದೇಹದ ಮೇಜರ್ ಮಸಲ್ಸ್ಗಳನ್ನು ನಾವು ಸ್ಟ್ರೆಚ್ ಮಾಡ್ಕೊಂಡ್ವಿ. ತದನಂತರದಲ್ಲಿ ಬಾಡಿ ವಾರ್ಮ್ ಕಂಪಲ್ಸರಿ. ಅದು ಆಟ ಆಡಬೇಕಾದ್ರೆ ಎನಿ ಒನ್ ಗೇಮ್ಸ್ ಅಥವಾ ಯೋಗಾಸನ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ವಾರ್ಮ್ ಅಪ್ ಮಾಡ್ಕೊಳ್ಬೇಕು. ಗೇಮ್ಸ್ ಆಡ್ಬೇಕಾದ್ರೆ ವಾರ್ಮ್ ಅಪ್ ಮಾಡ್ಕೊಳ್ಬೇಕು. ಎರೋಬಿಕ್ಸ್ ಮಾಡಬೇಕಾದ್ರೂ ಸಹ ಕಂಪಲ್ಸರಿ ದೇಹವನ್ನು ನಾವು ಕಾವೇರಿಸ್ಕೊಳ್ಳೇಬೇಕು. ಎನಿ ಒನ್ ಈವೆಂಟ್ ನಾವು ಬಿಫೋರ್ ವಾರ್ಮ್ ಅಪ್ ಈಸ್ ನೀಡ್ ಅಂತೇಳಿ ನಿಮಗೆ
ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಪ್ಪ ಅಂತೇಳಿದರೆ, ಇಡೀ ನಮ್ಮ ದೇಹವನ್ನು ನಾವು ಕಾವೇರಿಸ್ಕೊಂಡ್ಬಿಟ್ವಿ ಅಂತ ಹೇಳಿದಾಗ ಈ ದೇಹದಲ್ಲಿರುವಂತಹ ಮಸಲ್ಸ್ ಫ್ರೀ ಆಗ್ತದೆ, ಜಾಯಿಂಟ್ಸ್ ಫ್ರೀ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಸರಾಗವಾಗಿ ಫಾಸ್ಟ್ ಆಗ್ತಾ ಹೋಗ್ತಿರ್ತದೆ. ತದನಂತರದಲ್ಲಿ ನಾವು ಗೇಮ್ಸ್ ಆಗಿರ್ಬೋದು, ಆಸನಗಳಾಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಎರೋಬಿಕ್ಸ್ ಆಗಿರ್ಬೋದು, ಎನಿ ಒನ್ ನಾವು ಮಾಡೋದಕ್ಕೆ ನಮಗೆ ಸಹಕಾರಿಯಾಗ್ತದೆ. ಫಿಟ್ನೆಸ್ ಎಕ್ಸಸೈಸು ಆಗಿರ್ಬೋದು. ಕಂಪಲ್ಸರಿ ಬಿಫೋರ್ ವಾರ್ಮ್ ಅಪ್ ಈಸ್ ನೀಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಫಸ್ಟಿಗೆ ನಾವು ಬಾಡಿ ವಾರ್ಮ್ ಅಪ್ನ ನಾವು ಹೇಗೆ ಮಾಡ್ಕೊಳ್ಬೇಕು? ಸಿಂಪಲ್, ನಾನು ಹೇಳ್ತೀನಿ. ವಾರ್ಮ್ ಅಪ್ಪಲ್ಲಿ 2 ಟೈಪ್ಸ್ ಬರ್ತದೆ. ಒಂದು ಪಾಸಿಟಿವ್ ವಾರ್ಮ್ ಅಪ್, ಇನ್ನೊಂದು ನೆಗೆಟಿವ್ ವಾರ್ಮ್ ಅಪ್. ನಾವು ಯೋಗಾಭ್ಯಾಸ ಮಾಡಬೇಕಾದ್ರಾಯಿತು, ಆಟ ಆಡಬೇಕಾದ್ರಾಯಿತು, ಫಿಟ್ನೆಸ್ ಮಾಡಬೇಕಾದ್ರಾಯಿತು, ಕಂಪಲ್ಸರಿ ನಾವು ಪಾಸಿಟಿವ್ ವಾರ್ಮ್ ಅಪ್ಪನ್ನೇ ನಾವು ಮಾಡುವಂಥ ಕೆಲಸ. ನೆಗೆಟಿವ್ ವಾರ್ಮ್ ಅಪ್ ಬೇರೆ ರೀತಿ ಇರ್ತದೆ. ಪಾಸಿಟಿವ್ ವಾರ್ಮ್ ಅಪ್ ಕಂಪಲ್ಸರಿ ನಾವು ಮಾಡ್ಕೊಳ್ಳೇಬೇಕಾಗ್ತದೆ. ದೇಹಕ್ಕೆ ಯಾವುದೇ ರೀತಿಯಂಥ ಇಂಜುರೀಸ್ ಆಗಬಾರ್ದು. ಆ ಉದ್ದೇಶಕ್ಕೋಸ್ಕರ ನಾವು ಬಾಡಿ ವಾರ್ಮ್ ಅಪ್ನ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಬೇಕು? ವಾರ್ಮ್ ಅಪ್ಪಿಂದ ಏನೇನು ಉಪಯೋಗ? ಒಂದು, ನನ್ನ ಹೃದಯ ಬಡಿತ ಹೆಚ್ಚಿಗೆ ಆಗ್ತದೆ. ಹೃದಯ ಬಡಿತ ಹೆಚ್ಚಿಗೆ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಏನಾಗ್ತದೆ, ಸರಾಗವಾಗಿ ನಡೀತಾ ಇರ್ತದೆ. ನನ್ನ ಆಕ್ಸಿಜನ್ ಎಕ್ಸ್ಟ್ರಾ ಇನ್ನೇಲ್ ಆಗ್ತದೆ. ಜಾಯಿಂಟ್ಸ್ಗಳನ್ನು ನಾವು ಫ್ರೀ ಮಾಡ್ಕೊಳ್ತೇವೆ. ಮಸಲ್ಸ್ಗಳನ್ನು ಸ್ಟ್ರೆಂತ್ ಮಾಡ್ಕೊಂತ ನಾವು ಮಾಡ್ತಾ ಹೋಗ್ತಿರ್ತೇವೆ. ಅದಕ್ಕೋಸ್ಕರ ಬಾಡಿ ವಾರ್ಮ್ ಅಪ್ ನೀಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಗೆ ಮಾಡೋದು? ಸಿಂಪಲ್ ಪೊಸಿಷನ್. ಫಸ್ಟ್ ಸ್ಕ್ವಾಟ್ ಜಾನ್. ग्लानिर्भवति भारत अभ्युत्थानम् अधर्मस्य ಕೋರ್ಡಿನೇಷನ್, ಕೈ ಕಾಲು ಕೋರ್ಡಿನೇಷನ್ ಆಗ್ತಿರ್ಬೇಕು. तदात्मानं सृजाम्यहम् ಸ್ಪೀಡ್. ಸ್ಲೋ. ಸ್ಪೀಡ್. ಸ್ಲೋ. ಗಜ. ಸರಾಗವಾಗಿ ಎರಡು ಕಾಮೇಲೆ ಭಾರ ಬಿಡಿ. Neck up and down. Sidewise. Next rising. Neck ಅನ್ನು ಸ್ಲೈಡ್ ಮಾಡುವಂಥ ವ್ಯವಸ್ಥೆ. ಹೇಗೆ ಬೆಡ್ಡನ್ನು ಸ್ಲೈಡ್ ಮಾಡ್ತೇವೆ ಆ ರೀತಿ ನಮ್ಮ ನೆಕ್ಕನ್ನು ಸಹ ಸ್ಲೈಡ್ ಮಾಡಬೇಕು. ನೆಕ್ಕಿಗೆ ಸಂಬಂಧಪಟ್ಟಂತಹ ವರ್ಕೌಟ್ ಆಗ್ತದೆ. ಜೊತೆಯಲ್ಲಿ ಅಲ್ಲಿರುವಂತಹ ನಿಧಾನವನ್ನು ಸಹ ಆಲ್ಮೋಸ್ಟ್ ಉತ್ಪತ್ತಿ ಮಾಡ್ತದೆ. ನೆಕ್ ಆಫ್ ರಿಲೇಷನ್ ಫಾರ್ವರ್ಡ್. Neck off rotation, backward. Stop. ತದನಂತರದಲ್ಲಿ ನಮ್ಮ ನೆಕ್ಕಿಗೆ ಮಸಾಜ್ ಮಾಡುವಂತಹ ಕಾರ್ಯ. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ಕೊಡ್ತೇವೆ. ನೀನೆ ಕರ್ಮ ನಮ್ಮ ಬ್ರೈನ್ಗೆ ಹೋಗಿರುವಂಥ ನರ್ವ್ ಸಿಸ್ಟಮ್ ನೀನೆ ಧರ್ಮ
ಮಸಾಜ್ ನೀನೆ ಮಾಡ್ತಾ ಇದ್ದೇವೆ. ಮರ್ಮ, ನೀನೆ ಪ್ರೇಮ, ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು, ನನಗೇನು ಹೆಸರಿಲ್ಲ, ಹೆಸರಲ್ಲಿ ಪ್ಲೇ ಮಾಡ್ಕೊಂಡು ಬರೋದು ಅಂತ ಕೆಲಸ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ತಾ ಇದ್ವಿ. ರೋಗ ಮುಕುಂದ ಮುರಾರೇ ಮುಕುಂದ ಬರಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕು. ಆ ಥರ ಯೋಚನೆ ಮಾಡ್ತಾ ನೀನೇ ರಾಮ, ಅಪ್ ಅಂಡ್ ಡೌನ್. ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು. ರಿಸ್ಟ್ ಕನ್ವರ್ಟೇಷನ್, ಅನಾಟಮಿ ಮತ್ತು ಫಿಸಿಯಾಲಜಿ ಬಗ್ಗೆ ನಾವು ಜಾಸ್ತಿ ಅಧ್ಯಯನ ಮಾಡ್ತಾ ಇದ್ವಿ ಅಂದರೆ ಒಂದೊಂದು ಅಂಗವನ್ನು ಸಹ ನಾವು ಯಾವ ರೀತಿ ಆರೋಗ್ಯವಾಗಿ ಇಟ್ಕೋಬೇಕು ಅಂತ ನಮಗೆ ಗೊತ್ತಾಗ್ತಾ ಇರ್ತದೆ. ಸೇಮ್ ಪೊಸಿಷನ್. ಪಾವು ಜಾಸ್ತಿ ಜಾಯಿಂಟ್ಸಿಗೂ ಬಿಡೋದಿಲ್ಲ, ಎಲ್ಲ ಜಾಯಿಂಟ್ಸಿಗೂ ನಾವು ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೇವೆ. ಬ್ಯಾಕ್ ಪೊಸಿಷನ್. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನ್ನದೆ, ಫಲವು ನಿನ್ನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆ ಈತ ಕರಾರು. ರಿಲ್ಯಾಕ್ಸ್. ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಕೈಗಳನ್ನು ಮುಕುಂದ ಫ್ರೀಯಾಗಿ ಮುರಾರೇ ಮುಕುಂದ ಬ್ಯಾಕ್ ಪೊಸಿಷನ್. ಸೈಡ್ವರ್ಡ್ ಸ್ಟೆಚ್. Both arms sideways swing with body ಯುಗದ arch. ಯುಗದ ಮೃಗದ ಖಗದ ಉಸಿರಲ್ಲಿರುವೆ ನಾನು, Body arch ಮಾಡಿ. ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು. ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ. ಇರುವೆನು ಒಳಗೆ, ನೀ ಹುಡುಕಿದೆ ಹೊರಗೆ. ಬಿಚ್ಚು ಮದದ ಹುಡುಗೆ, ನಡೆ ಬೆಳಕಿನ ಕಡೆಗೆ. ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ. 3 times forward, 1 time back. ಮುಂದೆ ಬರಬೇಕಾದ್ರೆ breathe forward, ಮುಂದೆ ಬರಬೇಕಾದ್ರೆ breathe in. ನೀನೆ ರಾಮ, Stop. ನೀನೆ One. ಶ್ಯಾಮ, 2, ನೀನೆ ಅಲ್ಲ, 3 and 4. ನೀನೆ ಎಲ್ಲ. Once again. 1, 2, 3 and 4. Okay. See? Now start. Stop.
position. ಪೂರ್ವ ಜನ್ಮದಲ್ಲಿ ನಾ Front tilt ಮಾಡಿದ position. ಪಾಪದಿಂದುರುವಿಯೊಳು But trunk ಮಾತ್ರ ಏನಾಗಬೇಕು? ಜನಿಸಿದೆನು ಕೃಷ್ಣ Tilt ಆಗಬೇಕು. ಪೂರ್ವ Now, ಜನ್ಮದಲ್ಲಿ start. ನಾ ಮಾಡಿದ ಪಾಪದಿಂದುರುವಿಯಳು ಜನಿಸಿದೆನು ಕೃಷ್ಣ ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜನಾಭ ಶ್ರೀಕೃಷ್ಣ Patch. ಕಾರುಣ್ಯ ನಿಧಿಯನ್ನ ಕಾಯಬೇಕಯ್ಯ ಹರಿವಾರಿ ಜನಾಭ ಶ್ರೀಕೃಷ್ಣ Okay. Now, ಪೂರ್ವ ಜನ್ಮದಲ್ಲಿ ನಾ alternative footage. ಮಾಡಿದ ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ stop. Same position. 4-point touch. 1, 2, 3, 4. Up. Last position. Elbow touch ಮಾಡಬೇಕು. Once again. 1, 2, 3, 4. Up. Leg lunging. Your left side. ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯೆ ಕಷ್ಟಪಡುತ್ತೇನಯ್ಯ ಕೃಷ್ಣ ಅದೇ ರೀತಿ. ದಟ್ಟ ಬಲಬದಿಗೆ. ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ Same ಹುಟ್ಟಿದಂದಿಂದಿಗೂ Side sit-ups. ಸುಖವೆಂಬುದನ್ನು First left ಅರಿಯೆ side. ಕಷ್ಟಪಡುತ್ತೇನಯ್ಯ ಕೃಷ್ಣ ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು Lifting a snatch ತಟ್ಟುವುದು ಮಾಡಿ. ನಿನಗಯ್ಯ ಕೃಷ್ಣ ಕಾಸಿನ ಆಸೆಯನ್ನು ಮಾಡಿ Right. ಬಹುದಿನದಿಂದ ಆಯಾಸದೊಳಗಿಹೆನೋ ಕೃಷ್ಣ ನಮ್ಮ ಶೋಲ್ಡರ್ ತಕ್ಕಂತೆ ನಮ್ಮ ಫೀಟ್. ಆಸೆಯನ್ನು ಬಿಡಿಸಿ ಮಿಗೆ Next. ದೋಷವನ್ನು ಪರಿಹರಿಸೋ ಸಾಸಿರ ನಾಮ Position. ಕೃಷ್ಣ Up ಆಸೆಯನ್ನು squat. ಬಿಡಿಸಿ ಮಿಗೆ ದೋಷವನ್ನು ಪರಿಹರಿಸೋ Only 10. ಸಾಸಿರ ನಾಮ ಶ್ರೀಕೃಷ್ಣ ಫೀಟ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಪೂರ್ವ ನೀ ಜನ್ಮದಲ್ಲಿ ಹೊರಗೆ ಹೋಗ್ಬಾರ್ದು, ನಾ ಮಾಡಿದ ಒಳಗೆ ಹೋಗ್ಬಾರ್ದು. Should be straight. ಪಾಪದಿಂದುರುವಿಯೊಳು ಜನಿಸಿದೆನು ಕೃಷ್ಣ Now, ಪೂರ್ವ ಜನ್ಮದಲ್ಲಿ Start. ನಾ ಮಾಡಿದ 1, ಪಾಪದಿಂದುರುವಿಯೊಳು ಜನಿಸಿದೆನು 3, ಕೃಷ್ಣ 4, 5, 6, 7, 8, 9, 10. Relax. First your right leg, ankle up and down. Sidewise, clock rotation, anti-clockwise. ಮುಟ್ಟಲಂಜುವರು ಬಂಧುಗಳು ಕಂಡರೆ ಎನ್ನ Left leg, ಅಟ್ಟಿಕೊಲು ankle up and ದಿಹರಯ್ಯ down. ಕೃಷ್ಣ ತೊಟ್ಟಿಲ ಶಿಶುಬಾಯ Sidewise. ಬಿಡುವಂತೆ ಕಂಗೆಟ್ಟು ಶೋಕಿಸುವೆನೋ ಕೃಷ್ಣ Clock rotation, ಮುಟ್ಟಲಂಜುವರು ಬಂಧುಗಳು ಕಂಡರೆ ಎನ್ನ Anti-clockwise. ಅಟ್ಟಿಕೊಲು ತಿಹರಯ್ಯ ಕೃಷ್ಣ ತೊಟ್ಟಿಲ ಶಿಶುಬಾಯ agility ಬಿಡುವಂತೆ exercise. ಕಂಗೆಟ್ಟು agility ಶೋಕಿಸುವೆನೋ exercise ಕೃಷ್ಣ for coordination for ತಂದೆ leg and ತಾಯಿಯು hand. ಇಲ್ಲ ಬಂಧು ಬಳಗವು ಇಲ್ಲ To count, ಇಂದನಗೆ for count ಗತಿಯೇನು and ಕೃಷ್ಣ ಎಲ್ರು ಸಹ ತಂದೆ ಮಾಡಿ. ತಾಯಿಯು Now, ಇಲ್ಲ stop. ಬಂಧು ಬಳಗವು ಇಲ್ಲ ಇಂದನಗೆ Right. ಗತಿಯೇನು ಕೃಷ್ಣ right, ಮಂದರಾಧರ ಶ್ರೀ ಪುರಂದರ Right. ವಿಠಲನಿ ಬಂಧು ನೆಲೆಯಾದ Right. ಕೃಷ್ಣ ಮಂದರಾಧರ ಶ್ರೀ ಪುರಂದರ ವಿಠಲನಿ ಬಂಧು ನೆಲೆಯಾದ Change. ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದುರ್ವಿಯೊಳು ಜನಿಸಿದೆನು ಕೃಷ್ಣ stop. ಪೂರ್ವ ಜನ್ಮದಲ್ಲಿ Stop. ನಾ ಮಾಡಿದ ಪಾಪದಿಂದುರ್ವಿಯೊಳು ಜನಿಸಿದೆನು ಕೃಷ್ಣ ಕೃಷ್ಣ Stop. Position. Alternative arms rotation ಕೃಷ್ಣ and change. ಕೃಷ್ಣ Stop. ಕೃಷ್ಣ Okay. Ready? Position. Now, stop. ಕೃಷ್ಣ Stop. Okay, now position. Change.
for coordination. ಗುಡ್. ಬಾಡಿ ವಾರ್ಮ್ ಆಗಿದೆ. ಓಕೆ, ದೇಹದಲ್ಲಿರುವಂಥ ಟಾಕ್ಸಿನ್, ಸಾಲ್ಟ್, ಉಪ್ಪಿನಂಶ ಬೆವರು ಮುಖಾಂತರ ಹೊರಗೆ ಹೋಗಬೇಕು. ಆಗ ನನ್ನ ದೇಹದಲ್ಲಿರುವಂತಹ ಬೇಡವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಹೊರಗೆ ಹೋಗ್ತಿರ್ತದೆ. ಸಿಂಪಲ್. ಬಾಡಿ ವಾರ್ಮ್ ಅಪ್ ಆಯಿತು. ನಂತರ ನನಗೆ ಸೂರ್ಯ ನಮಸ್ಕಾರ ಇವತ್ತು ಹೇಳ್ಕೊಡುವಂಥದ್ದು ಪ್ರಾಣಾಯಾಮ ಹೇಳ್ಕೊಡ್ತೇನೆ. ಸೂರ್ಯ ನಮಸ್ಕಾರ ಹೇಗೆ ಮಾಡಬೇಕು? ಸಿಂಪಲ್. ಸರ್, ಸೂರ್ಯ ನಮಸ್ಕಾರ ಮಾಡಲೇಬೇಕಾ ಅಂದರೆ ಎಸ್, ಡೂ ಇಟ್ ಅಂತೇಳಿ. ಕಾರಣ ಏನಪ್ಪ ಅಂತೇಳಿದ್ರೆ, ದೇಹದ ಎಲ್ಲ ಅಂಗಾಂಗಗಳಿಗೂ ಸಹ ಸೂರ್ಯ ನಮಸ್ಕಾರ ತುಂಬ ನೀಡ್ಸಿರ್ತದೆ, ಅವಶ್ಯಕವಾಗಿರ್ತದೆ. ಆ ಉದ್ದೇಶಕ್ಕೋಸ್ಕರ ಸೂರ್ಯ ನಮಸ್ಕಾರವನ್ನು ಮಾಡಿ ಅಂತೇಳಿ. ಓಕೆ, ಪೊಸಿಷನ್. ಸೂರ್ಯ ನಮಸ್ಕಾರದಲ್ಲಿ ನಮಸ್ಕಾರ ಸ್ಥಿತಿ, ಎರಡೂ ಕಾಲುಗಳು ಜೋಡಣೆ ಇದೆ. ನಮಸ್ಕಾರ ಸ್ಥಿತಿ, ಸ್ಟರ್ನಮ್ ಹತ್ರ ನಮಸ್ಕಾರ ಇದೆ. ಇದನ್ನು ಈ ರೀತಿ ಇಟ್ಕೊಂಡಿಲ್ಲ. ಪೊಸಿಷನ್ ಶುಡ್ ಬಿ ಸ್ಟ್ರೈಟ್. ಈ ಪೊಸಿಷನಲ್ಲಿ ನಾವು ನಿಂತ್ಕೊಳ್ಬೇಕು ನಮಸ್ಕಾರ ಸ್ಥಿತಿ ಎಂದಾಗ. ಈ ಸೂರ್ಯ ನಮಸ್ಕಾರವನ್ನು ಸಮ ಸಂಖ್ಯೆಯಲ್ಲಿ ನಾವೆಲ್ಲರೂ ಸಹ ಮಾಡಬೇಕು. 2, 4, 6, 8, 10, 12, 14. ಒಂದು ಸರಿ ರೈಟ್ ಲೆಗ್ಗೆ ಮಾಡಿದ್ವಿ ಅಂದರೆ ಇನ್ನೊಂದು ಸರಿ ಲೆಫ್ಟ್ ಲೆಗ್ಗಿಗೆ. ಹೀಗೆ ನಾವು ಸರಿಯಾಗಿ ಸಮ ಸಂಖ್ಯೆಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ವಿ ಅಂದರೆ ಎರಡೂ ಕಾಲುಗಳಿಗೆ ನಾವು ಬ್ಯಾಲೆನ್ಸ್ ಕೊಡ್ತೇವೆ ಅಂತೇಳಿ. ಓಕೆ, ನಾವೆಲ್ಲರೂ ಸಹ ಮಾಡೋಣ, ನೀವು ಸಹ ಮಾಡಿ. ಪೊಸಿಷನ್ ಸೈಡಲ್ಲಿ ಮಾಡ್ತೇನೆ, ನಿಮಗೆ ಗೊತ್ತಾಗಬೇಕು, ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ನಾವು ಮಂತ್ರವನ್ನು ಹೇಳಬೇಕಾಗ್ತದೆ. ಸೂರ್ಯ ನಮಸ್ಕಾರ, ನಮಸ್ಕಾರ ಸ್ಥಿತಿ. ಓಂ ಮಿತ್ರಾಯ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ರೈಟ್ ಲೆಗ್ ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ. ಬಾಡಿ ಶುಡ್ ಬಿ ಸ್ಟ್ರೈಟ್. ಮುಂದೆ ನೋಡಿ, ಕೈ ಬೆರಳನ್ನು ಕೂಡಿಸ್ಬೇಕು, ಎರಡೂ ಕಾಲನ್ನು ಕೂಡಿಸ್ಬೇಕು. ಸಾಷ್ಟಾಂಗ ಪಣಿಪತಾಸನ. ಶಶಾಂಕಾಸನ ಹೋಗ್ತೇವೆ, ಬಟ್ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಸಾಷ್ಟಾಂಗ ಪಣಿಪತಾಸನಕ್ಕೆ ಬರಬೇಕು. ಭುಜಂಗಾಸನ. ಎರಡೂ ಕಾಲುಗಳನ್ನು ಜೋಡಿಸ್ಬೇಕು, ಕಾಲು ಬೆರಳನ್ನು ಶಾರ್ಪ್ ಮಾಡಬೇಕು. ಲುಕ್ ಅಪ್. ಭೂಧರಾಸನ. ನಮ್ಮ ಹೀಲನ್ನು ನೆಲಕ್ಕೆ ಮುಟ್ಟಿಸಿ, ಸಾಧ್ಯವಾದಷ್ಟು ತಲೆಯ ಭಾಗವನ್ನು ಒಳಗೆ ತೆಗೆದುಕೊಂಡೋಗಿ. ರೈಟ್ ಲೆಗ್ ಏಕಪಾದ ಪ್ರಸರಣಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಏನು ಒಂದು ಬಾರಿ ಮಾಡಿದ್ವಿ, ಅದನ್ನು ನಾವು ಲೆಫ್ಟ್ ಲೆಗ್ಗಿಗೆ ಇನ್ನೊಂದು ಬಾರಿ ಮಾಡಬೇಕಾಗ್ತದೆ. ಸಿಂಪಲ್. ಸಮಸ್ಥಿತಿ ಪೊಸಿಷನ್. ಸೂರ್ಯ ನಮಸ್ಕಾರ, ನಮಸ್ಕಾರ ಸ್ಥಿತಿ. ಓಂ ಹಿರಣ್ಯಗರ್ಭಾಯ ನಮಃ. ಊರ್ಧ್ವಾಸನ. ಬ್ರೀತ್ ಔಟ್. ಹಸ್ತಪಾದಾಸನ. ಲೆಫ್ಟ್ ಲೆಗ್
ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಸಾಷ್ಟಾಂಗ ಪಣಿಪತಾಸನ, ಭುಜಂಗಾಸನ, ಭೂಧರಾಸನ, ಲೆಫ್ಟ್ ಲೆಗ್ ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರ ಸ್ಥಿತಿ, ರಿಲ್ಯಾಕ್ಸ್. ಸರಾಗವಾಗಿ ಉಸಿರಾಡಿ. ರಿಲ್ಯಾಕ್ಸ್. ಓಕೆ, ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರುವಂಥದ್ದು ಕಣ್ಣಿನ ವ್ಯಾಯಾಮ. ಕಣ್ಣಿಗೆ ಉತ್ತಮವಾದಂತಹ ವ್ಯಾಯಾಮವನ್ನು ನಾವು ನೀಡುವಂಥದ್ದು. ಅದು ಕಣ್ಣಿನ ದೋಷ, ಅದು ದೂರದೃಷ್ಟಿ ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಹತ್ತಿರ ದೃಷ್ಟಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಅದನ್ನು ನಾನು ಹೋಗಲಾಡಿಸ್ಕೊಳ್ಬೇಕು ಅಂತೇಳಿದರೆ ಪ್ರತಿನಿತ್ಯ ನಾವು ತ್ರಾಟಕವನ್ನು ಮಾಡ್ತಾ ಇರಬೇಕಾಗ್ತದೆ. ತ್ರಾಟಕದಲ್ಲಿ ಹಲವಾರು ರೀತಿಯಂಥ ತ್ರಾಟಕಗಳು ಬರ್ತದೆ. ಅದರಲ್ಲಿ ನಾವು ಒಂದು ಜ್ಯೋತಿಯನ್ನು ಇಟ್ಬಿಟ್ಟು ಆ ಜ್ಯೋತಿಯನ್ನು ನಾನು ಕಣ್ಣನ್ನು ಮುಚ್ಚಿದಲೇ ಆ ಜ್ಯೋತಿಯನ್ನು ನೋಡ್ತಾ 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 ನಾನು 5 ನಿಮಿಷ ಆಗಿರ್ಬೋದು, 7 ನಿಮಿಷ ಆಗಿರ್ಬೋದು, ನೋಡ್ತಾ ನೋಡ್ತಾ ನನ್ನ ಕಣ್ಣಿನಲ್ಲಿರುವಂತಹ ಏನು ಬ್ಲಡ್ ಕ್ಲಾಟಿಂಗ್ ಆಗಿರ್ಬೋದು, ಕಣ್ಣಿನಲ್ಲಿರುವಂಥ ದೋಷ ಆಗಿರ್ಬೋದು, ಅದನ್ನು ಹೊರಗೆ ಬರೋದಕ್ಕೆ ಅನುಕೂಲ ಆಗ್ತದೆ. ಜೊತೆಲಿ ಈಗ ನಾನು ನಿಮಗೆ ಹೇಳ್ಕೊಡ್ತಿರುವಂಥದ್ದು ತ್ರಾಟಕ, ಕಣ್ಣಿನ ವ್ಯಾಯಾಮ ನೋಡ್ಕೊಳ್ಳಿ. ತಾವು ಸಹ ಇದು ವ್ಯಾಯಾಮವನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಸರ್, ಕಣ್ಣಿನ ದೋಷ ಇದ್ದಂಥವ್ರು ಮಾಡ್ಬೋದಾ, ಹೋಗ್ತದಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಕಣ್ಣಿನ ದೋಷ ಇರುವಂಥವ್ರು ಮಾಡಬೇಕು, ಚೆನ್ನಾಗಿರುವಂಥವ್ರು ಮಾಡಬೇಕು. ಕಾರಣ ಏನಪ್ಪ ಅಂತಂದರೆ ಚೆನ್ನಾಗಿರುವಂಥವ್ರಿಗೆ ಪ್ರಾಬ್ಲಮ್ ಬರದಲ್ಲೇ ಇರೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಜೊತೆಲಿ ಕಣ್ಣಿನ ಪ್ರಾಬ್ಲಮ್ ಇರುವಂಥವರು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಇತ್ತು ಅಂತ ಹೇಳಿದಾಗ ಈ ರೀತಿಯಂಥ ತ್ರಾಟಕವನ್ನು ನೀವು ಮಾಡಬೇಕಾಗ್ತದೆ. ಹೇಗೆ ಮಾಡೋದು? ಸಿಂಪಲ್. ನಾವು ವಜ್ರಾಸನ ಪೊಸಿಷನ್ ಕುಳಿತುಕೊಳ್ತೇವೆ, ನೇರವಾಗಿ ಕೂರ್ತೇವೆ. ಸುಖಾಸನದಲ್ಲೇ ಕುಳಿತುಕೊಳ್ಳಿ. ವಜ್ರಾಸನ ಆಗಿರ್ಬೋದು ಅಥವಾ ಸುಖಾಸನ ಆಗಿರ್ಬೋದು. ಕೂತ್ಕೊಂಡ್ಬಿಟ್ವಿ ಅಂತಂದರೆ ನಮ್ಮ ಐ ಬಾಲ್ಗಳನ್ನು, ಕಣ್ಣಿನ ಗುಡ್ಡೆ ಏನಿರ್ತದೆ ಅದನ್ನು ಸೈಡ್ ವಾಯ್ಸ್ ಈ ರೀತಿಯಿಂದ ಎಡಬದಿಗೆ ಬಲಬದಿಗೆ ಅಪ್ ಆ್ಯಂಡ್ ಡೌನ್, ಮೇಲೆ ಮತ್ತು ಕೆಳಗೆ, ಲೆಫ್ಟ್ ಟು ರೈಟ್ ಕಾರ್ನರ್, right to left corner, ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಂತ ನರ್ವ್ ಸಿಸ್ಟಮ್ ಇರುವಂಥದ್ದು ಕಣ್ಣಿನಲ್ಲಿ.
ಆ ಸೂಕ್ಷ್ಮವಂತ ನರ್ವ್ ಸಿಸ್ಟಮ್ಸನ್ನು ನಾವು ಎಕ್ಸಸೈಸ್ ಮಾಡೋದ್ರ ಮುಖಾಂತರವಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕ್ಲಾಕ್ ವೈಸ್ ರೊಟೇಷನ್. Anti-clockwise. Close your eyes. Deep breath in, breathe out. ಏನು ಕಣ್ಣಿಗೆ ನಾವು ಎಕ್ಸಸೈಸ್ನ ಕೊಟ್ಟಿದ್ದೇವೆ, ವ್ಯಾಯಾಮವನ್ನು ನೀಡಿದ್ದೇವೆ, ಈ ಕಣ್ಣುಗಳಿಗೆ ಈಗ ರಿಲ್ಯಾಕ್ಸ್ ಕೊಡ್ತಾ ಇದ್ದೇವೆ. ಆ ಕಣ್ಣಿನಲ್ಲಿರುವಂಥ ನರ್ವ್ ಸಿಸ್ಟಮ್ಸ್ ರಕ್ತ ಪರಿಚಲನೆಯನ್ನು ಸರಾಗವಾಗಿ ಮಾಡ್ತಾ ಇರ್ತದೆ. ನಮ್ಮ ದೇಹಕ್ಕೆ ಏನಾದರೂ ಶಕ್ತಿ ನೀಡಬೇಕು ಅಂದರೆ ಅದು ರಕ್ತದ ಮುಖಾಂತರ. ಕಣ್ಣಿಗೂ ಸಹ ಕಣ್ಣಿನಲ್ಲಿರುವಂಥ ಜೀವಕೋಶಗಳಿಗೆ ಏನಾದರೂ ಶಕ್ತಿ ಕೊಡಬೇಕು ಅಂತೇಳಿದ್ರೆ ಅದೇ ರಕ್ತ ಪರಿಚಲನೆ ಮುಖಾಂತರನೇ ನೀಡಬೇಕಾಗ್ತದೆ. ಆ ಕಣ್ಣಿನಲ್ಲಿರುವಂತಹ ಜೀವಕೋಶಗಳಿಗೆ ರಕ್ತ ಪರಿಚಲನೆ ಸರಾಗವಾಗಿ ಮಾಡುವಂತಹ ವ್ಯವಸ್ಥೆ ಈ ತ್ರಾಟಕ. ತಾವು ತಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸಹ ಈ ಕಣ್ಣಿನ ವ್ಯಾಯಾಮವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾನೆ. ತ್ರಾಟಕವನ್ನು ಮಾಡಿದ ನಂತರ ಕೈಗಳನ್ನು ನಮಸ್ಕಾರ ಸ್ಥಿತಿ ತಂದು ಕೈಗಳನ್ನು ರಬ್ ಮಾಡಿಕೊಳ್ಬೇಕು. ಏನು ಕೈ ಬಿಸಿ ಆಗ್ತದೆ, ಆ ಕೈ ಬಿಸಿ ಆಗಿದ್ದನ್ನು ಕಣ್ಣಿನ ಮೇಲೆ ನಾವು ರೆಪ್ಪೆ ಮೇಲೆ ಇಟ್ಕೊಳ್ಬೇಕಾಗ್ತದೆ. ನಂತರ ಸ್ವಲ್ಪ ಬಿಸಿ ಆದ ಕೂಡಲೇ ನಾರ್ಮಲ್ ಪೊಸಿಷನಿಗೆ ನಿಧಾನವಾಗಿ